ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ನೋಟಾ ವೋಟ್ ನಾವು ಯಾಕೆ ಹಾಕಿದ್ವಿ ಅನ್ನೋದು ವೋಟ್ ಮಾಡಿದವರಿಗಂತೂ ಕ್ಲಿಯರ್ ಕಟ್ ಆಗಿ ಗೊತ್ತಿದೆ. ಇದು ರಾಜಕೀಯೇತರ ಮತದಾನ. ಸೌಜನ್ಯಳ ಆ ಒಂದು ಪ್ರಕರಣದ ಫೋಟೋ ನೋಡಿದಾಗಲೇ ಗೊತ್ತಾಗುತ್ತೆ. ಅಂತಹ ಒಂದು ಪ್ರಕರಣಕ್ಕೆ ನ್ಯಾಯ ನಮ್ಮಿ ನೆಲದಲ್ಲಿ ಅಂದ್ರೆ ಕಾನೂನು ಮುಖಾಂತರವಾಗಿ ಇಷ್ಟು ವರ್ಷವಾದರೂ ಸಿಕ್ಕಿಲ್ಲ ಅಂದಾಗ ಏನೋ ಪ್ರಜಾಪ್ರಭುತ್ವದಲ್ಲಿ ನಾವು ಇವಾಗ್ಲೂ ವೋಟ್ ಹಾಕಿ ವಿನ್ ಮಾಡಿಸ್ತೀವಿ, ಅವರುಗಳೇ ಈ ಪ್ರಕರಣದ ಬಗ್ಗೆ ಗಮನ ಕೊಡದಿದ್ದ ಮೇಲೆ ವೋಟ್ ಹಾಕ್ಲೇಬೇಕಲ್ವಾ ಎನ್ನುವ ಕಾರಣಕ್ಕೆ ನೋಟಾ ವೋಟ್ ಹಾಕಿರೋದಂತೂ ಸತ್ಯ ಅಲ್ವಾ? ಅಂದ್ರೆ ದೇಶದಲ್ಲಿ ಜನರನ್ನ ಆಳುವವರು ಜನರ ಪರವಾಗಿ ಇರಲೇಬೇಕು, ಇಲ್ಲದಿದ್ದಾಗ ಜನರು ನೋಟವನ್ನ ಆಯ್ಕೆ ಮಾಡ್ತಾರೆ ಅನ್ನುವುದಂತೂ ಸತ್ಯ ಅಲ್ವಾ? ಆದ್ರೆ ಈ ವಿಚಾರವನ್ನ ಹೇಳೋಕೂ ಮೊದಲು ನಾವು ನೋಟಕ್ಕೆ ವೋಟ್ ಹಾಕ್ತೀವಿ ಅಂತ ಅಂದಾಗ ನಮ್ಗೆ ಕೆಲವೊಂದಿಷ್ಟು ಪ್ರಜ್ಞಾವಂತರು ನೀವು ಯಾಕೆ ನೋಟಕ್ಕೆ ವೋಟ್ ಹಾಕಿ ವೋಟ್ ವೇಸ್ಟ್ ಮಾಡ್ತೀರಿ, ಅದಕ್ಕಿಂತ ಇರೋದ್ರಲ್ಲಿ ಯಾರು ಬೆಸ್ಟ್ ಅಂತ ಅನ್ನಿಸ್ತಾರೋ ಅವರಿಗೆ ವೋಟ್ ಹಾಕಿ ಅಲ್ಲ, ನೀವು ನೋಟಕ್ಕೆ ವೋಟ್ ಹಾಕೋದು ನಿಮಗೆ ಮರ್ಲ್ ಹಾಗೆ ಹೀಗೆ ಅಂತ ನೋಟವನ್ನ ವಿರೋಧಿಸಿದರೆ, ಇನ್ನು ಕೆಲವರು ನೀವು ನೋಟಕ್ಕೆ ವೋಟ್ ಹಾಕುವುದರಿಂದ ಇನ್ನೊಂದು ಪಕ್ಷಕ್ಕೆ ಲಾಭ, ನೀವು ಆ ಪಕ್ಷವನ್ನ ಗೆಲ್ಲಿಸುವ ಉದ್ದೇಶದಿಂದ ಸೌಜನ್ಯಳ ಆ ಸಾವನ್ನು ರಾಜಕೀಯಕ್ಕೆ ಬಳಸಿಕೊಳ್ತೀರಾ, ಹಾಗೆ ಹೀಗೆ ಅಂತ ನೋಟವನ್ನ ವಿರೋಧಿಸಿದವರು ಇದ್ರು. ಅಲ್ಲ, ಇಲ್ಲಿ ಒಂದು ಗಮನಿಸಬೇಕು ಸ್ನೇಹಿತರೆ, ನೋಟಕ್ಕೆ ವೋಟ್ ಹಾಕಿ ಯಾವುದೋ ಒಂದು ಪಕ್ಷಕ್ಕೆ ಲಾಭ ಆಗುವ ರೀತಿಯಲ್ಲಿ ಸೌಜನ್ಯಳನ್ನ ರಾಜಕೀಯಕ್ಕೆ ಬಳಸುವುದಾದರೆ ಆ ಪಕ್ಷಕ್ಕೆ ನೇರವಾಗಿ ವೋಟ್ ಹಾಕಬಹುದಲ್ವಾ? ನಾವು ನೋಟವನ್ನ ಯಾವುದೋ ಪಕ್ಷದ ಲಾಭಕ್ಕಾಗಿ ನಮ್ಮ ಮತ ನೋಟಕ್ಕೆ ಯಾಕೆ ಹಾಕಬೇಕು ಅಲ್ವಾ? ನೇರವಾಗಿಯೇ ಆ ಪಕ್ಷಕ್ಕೆ ವೋಟ್ ಹಾಕಬಹುದು. ಆದ್ರೆ ಒಂದಂತೂ ಸತ್ಯ ಸ್ನೇಹಿತರೆ, ನಾವು ಪಕ್ಕಾ ಮೋದಿ ಆಡಳಿತವನ್ನ ಮೆಚ್ಚಿಕೊಂಡವರು. ಕೆಲವರು ಹೇಳಬಹುದು ಜಿಎಸ್ಟಿಯಿಂದ ಹೊರೆಯಾಗಿದೆ, ರೋಡ್ ಟ್ಯಾಕ್ಸ್ ಟೋಲ್ ನಿಂದ ಹೊರೆಯಾಗಿದೆ, ಹೀಗೆ ಕೆಲವಾರು ವಿಷಯವನ್ನ ಹೇಳಬಹುದು. ಹಾಗೆ ನೋಡಿದರೆ ನಮಗೆ ಬಡವರಿಗಾಗಿ ಮುದ್ರಾ ಯೋಜನೆಯಂತಹ ಲೋನ್ ಫೆಸಿಲಿಟಿ, ಅದರಿಂದ ಉದ್ಯೋಗ ಸೃಷ್ಟಿ, ಭಾರತೀಯ ಜನೌಷಧಿ ಕೇಂದ್ರ, ಹೀಗೆ ಹಲವಾರು ಒಳ್ಳೆಯ ಯೋಜನೆಗಳು ಬಂದಿದೆ. ಅಂದ್ರೆ ನಾವಿಲ್ಲಿ ಪ್ರಧಾನಿ ಮೋದಿಯ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರಗಳು, ಸ್ತ್ರೀಯರಿಗೆ ಸಿಗುವ ಗೌರವ, ತಲಾಕ್ ನಿಷೇಧ, ಇದೆಲ್ಲ ಒಂದು ರೀತಿಯಲ್ಲಿ ಭಾರತೀಯರಾಗಿ ಉಳಿಯಲು ಅಂದ್ರೆ ರಾಜಕೀಯವಾಗಿ ನೋಡದೆ ದೇಶಕ್ಕೆ ಸಿಕ್ಕ ಒಬ್ಬ ಮಹಾನ್ ಪ್ರಧಾನಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ದೇಶದ ಹೊರಗಿನಿಂದ ಯೋಗ ಆಗಿರ್ಬೋದು, ಇನ್ನು ಕೆಲವಾರು ವಿಚಾರದಲ್ಲಿ ಭಾರತಕ್ಕೆ ಸಿಗುವ ಗೌರವ, ದೇಶದೊಳಗಿನ ಬದಲಾವಣೆ, ಇದೆಲ್ಲವನ್ನ ನೋಡಿದಾಗ ಕೆಲವೊಂದು ವಿಚಾರಗಳಿಂದಾಗಿ ನಾವು ಎಚ್ಚರ ವಹಿಸಲೇಬೇಕಲ್ವಾ? ಈಗ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಬಹುದು. ಅದು ಹಾಸನದ ರಾಜಕಾರಣಿಯಾಗಿರಬಹುದು, ಅಥವಾ ಇನ್ಯಾರೋ ಒಬ್ಬ ಹಿರಿಯ ರಾಜಕಾರಣಿ ಮೇಟಿ ಅಂತೆ, ಅಥವಾ ಅದ್ಯಾರೋ ಒಬ್ಬ ಜಾಹುಳಿ ಅಂತೆ, ಅಥವಾ ಇನ್ನೊಂದು ಇತ್ತೀಚೆಗೆ ಮಹಿಳೆಯೊಬ್ಬಳು ಮಾಜಿ ಮಂತ್ರಿಗಳು ತನ್ನ ಮಗಳನ್ನ ಅಸಭ್ಯವಾಗಿ ಬಳಸಿಕೊಳ್ಳಲು ನೋಡಿದ್ರು ಅಂತ ಕಂಪ್ಲೇಂಟ್ ಕೊಡಲು ಹೋಗಿದ್ದು. ಆ ವಿಡಿಯೋ ಫೇಸ್ಬುಕ್, ಯೂಟ್ಯೂಬ್ ಗಳಲ್ಲಿ ನೋಡಿದಾಗ ಆ ಮಾಜಿ ಮಂತ್ರಿಗಳ ತಪ್ಪು ಎದ್ದು ಕಾಣ್ತಾ ಇದೆ. ಆದ್ರೂ ಕೂಡ ನಮ್ಮನ್ನಾಳುವವರು ಎಚ್ಚೆತ್ತುಕೊಳ್ಳುವುದಿಲ್ಲ. ಇದೆಲ್ಲ ಸಾಮಾನ್ಯವಾಗಿ ನಡೆಯುವುದೇ ಅಂತ ಅಂದುಕೊಂಡು ಇದ್ದಾರೆ ಅಂದಾಗ ನಾವು ಈ ಪ್ರಜಾಪ್ರಭುತ್ವದಲ್ಲಿ ಇನ್ನು ಅಂತವರಿಗೆ ವೋಟ್ ಹಾಕೊಂಡು ಅದನ್ನ ನಂಬಿಕೊಂಡು ಬದುಕ್ತಾ ಇದ್ದೀವಿ ಅನ್ನೋದೇ ಬೇಸರದ ಸಂಗತಿ ಅಲ್ವಾ? ನೀವು ನೋಡಬಹುದು, ಹಳ್ಳಿ ಗ್ರಾಮಗಳಿಂದ ಹಿಡಿದು ಪೇಟೆ ಪಟ್ಟಣದವರೆಗೆ, ಕಲೆಯಿಂದ ಹಿಡಿದು ಕೊಲೆಯವರೆಗೆ ಗಂಡು ಇದ್ದಾರೆ, ಹೆಣ್ಣು ಇದ್ದಾರೆ. ಇಂತಹ ಪ್ರಕರಣಗಳು ಅಂದ್ರೆ ಒಂದಕ್ಕೊಂದು ತಳುಕು ಹಾಕೋದು ಗಮನಿಸ್ತಾನೆ ಬಂದಿದ್ವಿ ಅಲ್ವಾ? ಆದ್ರೆ ನಾವು ಒಂದು ಸ್ತ್ರೀಗೆ ಆದಂತಹ ಘಟನೆಯನ್ನು ಯಾರು ಗಮನಿಸ್ತಾನೆ ಇಲ್ಲ ಎಂದಾದಾಗ ನಾವು ವೋಟ್ ಹಾಕಿ ವಿನ್ ಮಾಡಿಸಿದವರು ಕೂಡ ನಮ್ಮ ವೋಟಿಗೆ ಬೆಲೆಯೇ ಇಲ್ಲ ಅನ್ನುವ ರೀತಿಯಲ್ಲಿ ಗಮನಿಸದೆ ಹೋದಾಗ, ನಮಗಿಷ್ಟವಾದ ಆ ನಾಯಕರು ಇರುವ ಪಕ್ಷದಿಂದ ರೆಸ್ಪಾನ್ಸ್ ಸಿಗದಿದ್ದಾಗ ನೋಟಕ್ಕೆ ವೋಟ್ ಹಾಕಿದ್ವಿ. ಅಂದ್ರೆ ಗೊತ್ತಿದೆ ನಮಗೆ ನೋಟ ವೋಟ್ ಏನು ಎತ್ತ ಅಂತ, ಬಟ್ ನಮಗೆ ಆಪ್ಷನ್ನೇ ಇಲ್ಲ. ರಾಷ್ಟ್ರೀಯ ಪಕ್ಷವನ್ನ ಗಮನಿಸಿದಾಗ ನಾವು ಮತವನ್ನ ಹಾಕುತ್ತಿದ್ದವರಿಗೆ ವೋಟ್ ಹಾಕಬೇಕು. ಅವರು ಈ ಪ್ರಕರಣದ ಬಗ್ಗೆ ಧ್ವನಿಯನ್ನೇ ಎತ್ತದಿದ್ದಾಗ ಉಪೇಂದ್ರರವರ ಯುಐ ಸಿನಿಮಾದ ಒಂದು ಹಾಡು ಇದೆಯಲ್ಲ, ಅದು ಅವನಿಗೂ ಗೊತ್ತಾಗ್ಲಿ ಅನ್ನುವ ಕಾರಣಕ್ಕೆ ನೋಟಕ್ಕೆ ಹಾಕಿದ್ವಿ ಸ್ನೇಹಿತರೆ. ಇಂತಹ ಬೆಳವಣಿಗೆಗಳು ಅಂದ್ರೆ ಸೌಜನ್ಯಳಿಗಾದಂತಹ ಘಟನೆಗಳು ಆಗಬಾರದು ಅಂದ್ರೆ ಇನ್ನು ಏನು ನಮ್ಮ ದೇಶ ವಿಶ್ವಗುರು ಆಗಬೇಕು, ರಾಮರಾಜ್ಯ ಆಗಬೇಕು ಅಂದ್ರೆ ಒಬ್ಬ ಮೋದಿಜಿಯವರಿಂದ ಅಥವಾ ಒಬ್ಬ ಯೋಗಿ ಆದಿತ್ಯನಾಥ್ ಅವರನ್ನ ಹೇಳಿಕೊಂಡು ಅವರನ್ನ ಬಳಸಿಕೊಂಡು ದೇಶದೊಳಗಿನವರು ಮಾಡುವಂತಹ ಇಂತಹ ಬೆಳವಣಿಗೆಯನ್ನ ಮಾಡುವುದರಿಂದ ದೇಶದ ರಾಮರಾಜ್ಯದ ಕನಸು ಕಾಣುವುದಾದರೂ ಹೇಗೆ ಅಲ್ವಾ? ಕೆಲವರು ನಾವು ನೋಟಾದ ಬಗ್ಗೆ ವಿಡಿಯೋ ಮಾಡಿರುವುದನ್ನ ನೋಡಿ ಕಂಪ್ಲೇಂಟ್ ಕೊಡ್ತೀವಿ, ನೀವು ರಾಜಕೀಯ ಪ್ರಚೋದನೆ ಮಾಡಿದ್ರಿ ಅಂತೆಲ್ಲ ಹೇಳಿದ್ರು. ರಾಜಕೀಯ ವಿಷಯದ ಬಗ್ಗೆ ರಾಜಕೀಯದವರು ಬಿಟ್ರೆ ಬೇರೆ ಯಾರಿಗೆ ಆಸಕ್ತಿ ಇದೆ ಇವಾಗಿನ ಕಾಲದಲ್ಲಿ? ನಾವಂತೂ ಯಾರನ್ನ ದೂರಲು ಹೋಗೋದಿಲ್ಲ. ರಾಜಕೀಯ ವ್ಯಕ್ತಿಗಳೊಂದಿಗೆ ಮಾತಾಡಿದ್ರೆ ನಾವು ರಾಜಕೀಯವಾಗಿ 1000 ಇರುತ್ತೆ, ನಿಮ್ಗೆ ಅದೆಲ್ಲ ಗೊತ್ತಾಗುತ್ತಾ ಅಂತ ಹೇಳುವ ಮಟ್ಟಿಗೆ ತಲುಪಿದೆ ಪ್ರಜಾಪ್ರಭುತ್ವದಲ್ಲಿ. ಆದ್ರೆ ನಾಳೆ ನಮಗೂ ಒಂದು ಜಾಗೃತಿ ಬೇಕಲ್ವಾ? ಸೌಜನ್ಯಳ ಘಟನೆ ಹೀಗೆ ನಡೆದಿತ್ತು, ಅದಕ್ಕಾಗಿ ಯಾವ ರೀತಿಯ ಕ್ರಮ ತೆಗೆದುಕೊಂಡ್ರು ಎನ್ನುವ ರೀತಿಯಲ್ಲಿ ಸರಿಯಾದ ನೈಜ ನ್ಯಾಯ ಸಿಕ್ಕರೆ ಸತ್ಯ, ನ್ಯಾಯ, ನಂಬಿಕೆಗೆ ಗಟ್ಟಿಯಾದ ಬಲ ಬರುವಂತಾಗುವುದಲ್ವಾ? ಓಕೆ, ಇದಿಷ್ಟು ನೋಟಾ ವೋಟಿನ ಬಗ್ಗೆ ಹೇಳಬೇಕು ಅನ್ನಿಸ್ತು. ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ.